ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪುಳಿಯೋಗರೆ ಪೌಡರ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. 1 ಲೋಟ ಕಡಲೆಬೇಳೆ, 1 ಲೋಟ ಉದ್ದಿನಬೇಳೆ ಸಮ ಪ್ರಮಾಣ, ಸ್ವಲ್ಪ ಕಡಲೆಕಾಯಿ ಬೀಜ, ಅರ್ಧ ಬೆಲ್ಲ, ಹಿಂಗು, ಅರ್ಧ ಲೋಟ ಎಳ್ಳು, ಹಾಗೆ 1 ಕೊಬ್ಬರಿ, ಬ್ಯಾಡಗೆ ಮೆಣಸಿನಕಾಯಿ ಖಾರವಾಗಿದೆ ಅಂತ ಅಂದ್ಬಿಟ್ಟು ಒಂದು 20 ತಗೊಂಡಿದ್ದೀವಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು, ದಪ್ಪ ತಲೆ ಇರಲಿ, ಇಲ್ಲಿ ಉರಿಯೋದ್ರಲ್ಲೇ ಇರೋದು, ಯಾಕಂದರೆ ಅರ್ಧಂಬರ್ಧ ಉರಿದ್ರೆ ಟೇಸ್ಟು ಚೆನ್ನಾಗಾಗೋದಿಲ್ಲ. ನಾನು ಲೋಟ ತೋರಿಸಿದ್ನಲ್ಲ, ಆ ಲೋಟದಲ್ಲೇ ನಾನು ಎಲ್ಲವನ್ನು ಹುರ್ಕೊಂಡು ಹಾಕೋತಾ ಇದ್ದೀನಿ. ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ ಫಾಸ್ಟಾಗಿ ತೋರಿಸಿದ್ದೀನಿ, ಬಟ್ ಎಲ್ಲ ತೋರಿಸಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ, ಇವಾಗ ಎಳ್ಳನ್ನು ಹುರ್ಕೋತಾ ಇದ್ದೀವಿ. ಬಿಳಿ ಎಳ್ಳು ಹಾಕಿದ್ರೆ ಟೇಸ್ಟ್ ಜಾಸ್ತಿ. ಎಳ್ಳನ್ನು ಸಹ ಹುರಿದು ಹಾಕೊಳ್ಳಿ, ಬೇಗ ಅದೆಲ್ಲ ಫ್ರೈ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ 2 ಟೇಬಲ್ ಸ್ಪೂನು ಸಾಸಿವೆ, 2 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಮೆಂತ್ಯ ಇದನ್ನು ಸಹ ತಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಮೆಣಸು, ಸ್ವಲ್ಪ ಅರಿಶಿಣ. ಇದನ್ನು ನಾನು ಐಟಮಲ್ಲಿ ಹೇಳಲಿಲ್ಲ, ಸ್ವಲ್ಪ ಫಾಸ್ಟಾಗಿ ತೋರಿಸ್ತೆ ಅಂತ, ಬಟ್ ಇಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ಸಹ ಇದಿಷ್ಟು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಬೆಲ್ಲ ಹಾಗೆ ಕಡಲೆಕಾಯಿನ ಹುರಿದ್ಬಿಟ್ಟು ಹಾಕೋಬೇಕು. ಇನ್ನು ಮಿಕ್ಕಿದ್ದೆಲ್ಲ ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಈ ಕೊಬ್ಬರಿನೂ ಸಹ ನೀವು ಅದು ಪುಡಿ ಮಾಡ್ಕೊಂಡು ಗೊಜ್ಜು ಮಾಡ್ಕೋತೀರ ಅಲ್ವಾ, ಆವಾಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಇವೆಲ್ಲ ಹುರಿದಾಗಿದೆ ನೀಟಾಗಿ. ಸ್ವಲ್ಪ ಆರೋದಕ್ಕೆ ಬಿಟ್ಟು ಅದಕ್ಕೆ ಹಿಂಗು ಹಾಗೆ ಅರಿಶಿನ ಪೌಡ್ರನ್ನ ಹಾಕ್ಕೊಂಡು, ಇಲ್ಲಿ ಮೆಣಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸ್ಕೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡಿದ್ರೆ ರುಚಿಕರವಾಗಿರುವಂತಹ ಪುಳಿಯೋಗರೆ ಪೌಡರ್ ರೆಡಿ ಆಗತ್ತೆ. ಇದನ್ನು ಗೊಜ್ಜು ಮಾಡ್ಕೊಂಡು ಇಟ್ಕೊಂಡ್ರೆ ಬೇಕಾದಾಗ ಒಗ್ಗರಣೆ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಅನ್ನಕ್ಕೆ ಕಲಿಸ್ಕೊಂಡ್ರೆ ಸೂಪರಾಗಿರುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ಸ್ನ ಮಾಡಿ ಹೀಗೆ ನೋಡ್ತಾ ಇರಿ.